ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸಚಿವ ಸಂಪುಟ ಸರ್ಕಸ್. ಇನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ಒಂದು ನೂತನವಾದಂಥ ಸಚಿವರ ಪಟ್ಟಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಪದಗ್ರಹಣಕ್ಕೆ ರೆಡಿಯಾಗಿ ಅಂಥೇಳಿ ಯಾವಾಗ ಬೇಕಾದರೂ ಸಂದೇಶ ಬರಬಹುದು. ಅಂದರೆ ಈಗ ಸಹಜವಾಗಿಯೇ ಇವತ್ತು ಬರುತ್ತೆ ಕಾಲು ಅಂತಿತ್ತು. ಬಟ್ ಈಗಲೂ ಕೂಡ ಇಲ್ಲಿವರೆಗೂ ಬಂದಿಲ್ಲ ಅಂತ ಹೇಳಿದ್ರೆ ಬಹುಶಃ ಅದು ನಾಳೆ 10 ಗಂಟೆ ಅಷ್ಟೊತ್ತಿಗೆ ಫೈನಲ್ ಆಗಿ ಹೆಸರು ಕಾಲು ಬರ್ಬೋದು. ಸಂಜೆ 5 ಗಂಟೆ ನಂತರ ಪ್ರಮಾಣವಚನ ಸ್ವೀಕರಿಸುವಂಥ ಒಂದು ಕಾರ್ಯಕ್ರಮ ನಿಗದಿ ಆಗಬಹುದು. ಹಾಗಾದರೆ ವಿಳಂಬ ಯಾಕೆ ಆಯಿತು? ಯಾಕೆ ಇಷ್ಟು ಡಿಲೇ ಮಾಡಿದರು? ಶಾಸಕರ ಭಾರೀ ಒತ್ತಡ ಹಿನ್ನೆಲೆ ವಿಳಂಬ ಏನಾದರೂ ಮಾಡಲಾಗ್ತಿದೆ? ಯಾಕಂದರೆ 50ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಡೆಲ್ಲಿಯಲ್ಲಿ ಬೀಡು ಬಿಟ್ಟಿದ್ರು. ಅವ್ರ ನಾಯಕರ ಮೂಲಕ ಒತ್ತಡವನ್ನು ಹಾಕ್ತಾನೇ ಇದ್ದರು. ಹೈಕಮಾಂಡ್ ಮುಂದೆ ಪರೇಡ್ ಮಾಡಿದರು. ನಮಗೂ ಕೊಡಿ, ನಮಗೂ ಏಜ್ ಆಗಿದೆ ಅಥವಾ ಹೆಚ್ಚಿನ ಬಾರಿ ಗೆದ್ದಿದ್ದೇವೆ, ಪಕ್ಷಕ್ಕೆ ನಿಷ್ಠರಾಗಿದ್ದೇವೆ, ನಮ್ಮದು ಈ ಕೆಲವೊಂದಿಷ್ಟು ಜಾತಿ ಆಧಾರದ ಮೇಲೂ ಕೂಡ ಲಾಬಿಯನ್ನು ಮಾಡಿದರು. ಬಟ್ ಈಗ ಒಂದು ಅಧಿವೇಶನ ಕೂಡ ಶುರುವಾಗಬೇಕಾಗಿತ್ತು ಆಲ್ರೆಡಿ ಮೊದಲ ವಾರದಲ್ಲೇ. ಈಗ 2ನೇ ವಾರಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ಸಮಸ್ಯೆಗಳನ್ನು ಕೂಡ ಆಲಿಸಬೇಕಾಗಿತ್ತು. ನೂತನ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಒಬ್ಬೊಬ್ಬರು ಒಂದು ಡಿಸ್ಟ್ರಿಕ್ಟ್ ಆಗಬೇಕು, ಅದು ಕೂಡ ಆಗ್ತಾ ಇಲ್ಲ. 2 ತಿಂಗಳಾಯಿತು. DK ಶಿವಕುಮಾರ್ ಈಗ CM ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಿ. ಖಂಡಿತವಾಗ್ಲೂ ಈಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳ್ಬೋದಾ ಈಗ ವಿಸ್ತರಣೆ ಆದಮೇಲೆ ಅನ್ನೋದು ಕುತೂಹಲ ಇದೆ. ಮತ್ತು ಸ್ಪೀಕರ್ ಆಯ್ಕೆ ಯಾವಾಗುತ್ತೆ? ಇದೇ ಪಟ್ಟಿಯಲ್ಲಿ ಏನಾದರೂ ಸ್ಪೀಕರ್ ಅವ್ರ ಹೆಸರು ಅಂತಿಮ ಮಾಡ್ತಾರಾ? ಸ್ಪೀಕರ್ ಆಯ್ಕೆ ಆದರೆ ಯಾರಿಗೆ ಅವಕಾಶ ಕೊಡ್ತಾರೆ? ಈಗ ಖಾದರ್ ಅವ್ರ ಸ್ಥಾನಕ್ಕೆ ಯಾರು ಬರ್ಬೋದು? ಗುಂಡ್ರಾವ್ ಬರ್ತಾರಾ? ಜೊತೆಗೆ ಅಲ್ಲಿ HK ಪಾಟೀಲ್ ಬರ್ತಾರಾ? ರಾಯರೆಡ್ಡಿ ಇದ್ದಾರೆ. ಮತ್ತು ಅದರ ಜೊತೆಗೆ ಇನ್ನೂ ಕೆಲ ಹೆಸರುಗಳು ಕೂಡ ಕೇಳಿಬರ್ತಿದೆ. RV ದೇಶಪಾಂಡೆ ಹೆಸರು ಕೇಳಿಬರ್ತಾ ಇದೆ. ಜೊತೆಗೆ ಇನ್ನೂ 5ರಿಂದ 6 ಬಾರಿ ಗೆದ್ದಂಥ ಶಾಸಕರು ಕೂಡ ಇದ್ದಾರೆ. ಅದರಲ್ಲಿ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಮತ್ತು ವಿಧಾನ ಪರಿಷತ್ಗೆ ಈಗ ಹೊರಟಿರ್ತಾರಲ್ಲ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಕೂಡ ನಡೀತಾ ಇದೆ. ಅಂದರೆ ಸಂಖ್ಯಾಬಲದ ಪ್ರಕಾರ ಕಾಂಗ್ರೆಸ್ನವರೇ ಆಗಬೇಕು. ಕಾಂಗ್ರೆಸ್ನವರು ಈಗ ಅದರ ಲೆಕ್ಕಾಚಾರ ಕೂಡ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಯಾವ ಜಾತಿಯವರಿಗೆ ಎಷ್ಟು ಮಣೆ ಹಾಕ್ತಾರೆ ಮತ್ತು ಯಾವ ಪ್ರದೇಶದ ನಾಯಕರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋದು, ಹೊಸ ಮುಖಕ್ಕೆ ಏನಾದರೂ ಮಣೆ ಹಾಕ್ತಾರಾ? ಯಾಕಂದರೆ DK ಶಿವಕುಮಾರ್ ಕೂಡ ಯುವಕರಿಗೆ ಅವಕಾಶ ಕೊಡಬೇಕು ಅಂತಿದ್ದಾರಂತೆ. 20 ಸ್ಥಾನ ಉಳಿದಿರೋದು. 20ರಲ್ಲಿ 20ಕ್ಕೆ 20 ಫುಲ್ ಆಗುತ್ತಾ ಅಥವಾ 2-3 ಖಾಲಿ ಬಿಡ್ತಾರೆ ಅನ್ನೋದು ನಾಳೆ ಗೊತ್ತಾಗುತ್ತೆ.